ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ರೀತಿ ಮೊನಾಲಿಸಾ ಬೀಡ್ಸನ್ನು ಮನೆಯಲ್ಲಿ ನಾವು ಯಾವ ರೀತಿ ಈಸಿಯಾಗಿ ನಾವು ಹಾಕೋಬೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ನೀವು ಮೊದಲೇನಾದರೂ ಈ ರೀತಿ ವರ್ಕ್ ಬ್ಲೌಸ್ ಹೊಲಿಸಿದ್ರೆ, ಬ್ಲೌಸ್ ತುಂಬ ಗ್ರ್ಯಾಂಡ್ ಆಗಿದ್ದರೆ ಅದಕ್ಕೆ ಮೊನಾಲಿಸಾ ಬೀಡ್ಸ್ ಇರಲಿಲ್ಲ ಅಂದರೆ ಅದು ಬೋಳು ಅನಿಸುತ್ತೆ. ಆದ್ದರಿಂದ ನೀವು ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ನೀವು ನೀಟಾಗಿ ಹಾಕ್ಕೋಬೋದು, ಮೊನಾಲಿಸಾ ಬೀಡ್ಸನ್ನು ಬ್ಲೌಸಿಗೆ ಅಟ್ಯಾಚ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನೋಡಿ, ಇದಕ್ಕೆ ನಾನು ಮೊದಲು ಮೊನಾಲಿಸಾ ಬೀಡ್ಸು ಹಾಕಿರಲಿಲ್ಲ. ಹಾಕಿಕೊಡಿ ಅಂತ ನನ್ನ ಹತ್ರ ಕೊಟ್ಟಿದ್ದರು. ಅದಕ್ಕೆ ನಾನೀಗ ಮೊನಾಲಿಸಾ ಬೀಡ್ಸನ್ನು ಹಾಕ್ತಾಯಿದ್ದೀನಿ. ಯಾವ ರೀತಿ ಹಾಕ್ತಾಯಿದ್ದೀನಿ, ಏನೆಲ್ಲ ಬೇಕು ನೋಡಿ. ಮೊನಾಲಿಸಾ ಬೀಡ್ಸು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ ಶುಗರ್ ಬೀಡ್ಸು ಸಹ ಬೇಕು ನೋಡಿ. ಶುಗರ್ ಬೀಡ್ಸು ಇವು ಸಹ ಬೇಕಾಗುತ್ತೆ. ಇದು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ, ಒಂದು ಬಟ್ಲಲ್ಲಿ ಹಾಕಿಟ್ಟಿದ್ದೀನಿ. ನಂತರ ಇದಕ್ಕೆ ಮಾರ್ಕರ್ ಬೇಕು. ನಾವು ಮಾರ್ಕರಿಂದ ಅಳತೆ ಮಾಡಿ ಹಾಕಬೇಕಾಗುತ್ತೆ. ಅಳತೆ ಮಾಡಲಿಕ್ಕೆ ಅಳತೆ ಟೇಪು ಸಹ ಬೇಕು. ನಂತರ ಕತ್ತರಿ ತೊಗೊಂಡಿದ್ದೀನಿ. ಹಾಗೆ ಬ್ಲೌಸ್ ಯಾವ ಕಲರ್ ಇರುತ್ತೆ ಅದಕ್ಕೆ ಮ್ಯಾಚಿಂಗ್ ದಾರ ತೊಗೋಬೇಕು. ನಂತರ ನೀಡಲ್ ನೋಡಿ, ಶುಗರ್ ಬೀಡ್ಸ್ ನೀಡಲ್ ಅಂತಂದರೆ ಸಿಗುತ್ತೆ, ಅದನ್ನು ತೊಗೋಬೇಕು. ನೋಡಿ, ಇದು ಕಣ್ಣು ಮಾತ್ರ ತುಂಬ ಚಿಕ್ಕದಾಗಿರುತ್ತೆ. ನಾವಿಲ್ಲಿ ಫಸ್ಟು ಮೊನಾಲಿಸಾ ಬೀಡ್ಸನ್ನು ಎಣಿಸ್ಕೋಬೇಕು. ಫಸ್ಟು ಟೋಟಲಾಗಿ ಎಷ್ಟಿದ್ದಾವೆ, ಒಂದೊಂದು ತೋಳಿಗೆ ಎಷ್ಟೆಷ್ಟು ಬರ್ತವೆ ಅನ್ನೋದನ್ನು ಎಣಿಸ್ಕೊಂಡು ನಾವು ಮಾರ್ಕ್ ಹಾಕ್ಕೋಬೇಕು. ಒಂದು ತೋಳಿಗೆ ಎಷ್ಟು ಬರ್ತವೆ ಅನ್ನೋದನ್ನು ನೋಡಿಕೊಂಡು ಮಾರ್ಕನ್ನು ಹಾಕ್ಕೋಬೇಕು. ನಾನಿಲ್ಲಿ ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ ನೋಡಿ. ಒಂದು ತೋಳಿಗೆ 21 ಮೊನಾಲಿಸಾ ಬೀಡ್ಸ್ ಬರೋದರಿಂದ ನಾನಿಲ್ಲಿ ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ ತೋಳಿಗೆ. ಈ ರೀತಿ ನೀವು ಫಸ್ಟೇ ಮಾರ್ಕ್ ಹಾಕಿದರೆ ನೀವು ಹಾಕುವಾಗ ಹೆಚ್ಚು ಕಡಿಮೆ ಆಗಲ್ಲ, ಒಂದೇ ರೀತಿ ನೀಟಾಗಿ ಹಾಕ್ಕೋಬೋದು. ಆದ್ದರಿಂದ ಫಸ್ಟು ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಕರೆಕ್ಟಾಗಿ ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಮಾರ್ಕನ್ನು ಅರ್ಧ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತಿದ್ದೀನಿ. ಶುಗರ್ ಬೀಡ್ಸ್ ಹಾಕಿದ್ರೇ ಅದು ನೀಟಾಗಿ ಕೂಡೋದು ಮೊನಾಲಿಸಾ ಬೀಡ್ಸು. ಹಾಗೆ ಅಟ್ಯಾಚ್ ಮಾಡಿದರೆ ಅದು ಡೊಂಕಾಗಿಬಿಡುತ್ತೆ, ಹಾಕ್ಕೊಂಡಾಗ ಎದ್ದು ನಿಲ್ಲುತ್ತೆ. ಆದ್ದರಿಂದ ಶುಗರ್ ಬೀಡ್ಸ್ ಹಾಕಿ ಮೊನಾಲಿಸಾ ಬೀಡ್ಸನ್ನು ಅಟ್ಯಾಚ್ ಮಾಡಿ. ನಾನಿಲ್ಲಿ 2 ಎಳೆ ದಾರ ತೊಗೊಂಡಿದ್ದೀನಿ. ಬೀಡ್ಸು ಮತ್ತು ಶುಗರ್ ಬೀಡ್ಸನ್ನು ತೊಗೊಂಡಿದ್ದೀನಿ ನೋಡಿ. ಫಸ್ಟು ಲೈನಿಂಗಿಗೆ ಈ ರೀತಿ ನೀಡಲನ್ನು ಹಾಕಿ, ತೋಳನ್ನು ಉಲ್ಟಾ ಮಾರ್ಕ್ ಮಾಡಿರ್ತಿರಲ್ಲ ಆ ಕಡೆಯಿಂದನೇ ನಾವು ಬ್ಲೌಸನ್ನು ಉಲ್ಟಾ ಮಾಡಿ ಹಾಕಬೇಕು. ಫಸ್ಟು ನೀಡಲನ್ನು ಹಾಕಿದಾದಮೇಲೆ ಈ ರೀತಿ 2 ಶುಗರ್ ಬೀಡ್ಸನ್ನು ಹಾಕ್ತಾಯಿದ್ದೀನಿ. 2 ಶುಗರ್ ಬೀಡ್ಸ್ ಹಾಕಿದಾದಮೇಲೆ ಒಂದು ಮೊನಾಲಿಸಾ ಬೀಡ್ಸನ್ನು ಹಾಕ್ತಿದ್ದೀನಿ. ಈಗ ಮೊನಾಲಿಸಾ ಬೀಡ್ಸನ್ನು ಹಿಡ್ಕೊಂಡು ದಾರಾನ ಹೊರಗೆ ತೆಗೀರಿ. ತೆಗ್ದಾದ್ಮೇಲೆ ಗಂಟು ಅದ್ರ ಪಕ್ಕನೇ ಬರಬೇಕು. ಆ ರೀತಿ ಹಾಕಿದ್ದಾದಮೇಲೆ ನೋಡಿ, ಈಗ ಮೊನಾಲಿಸಾ ಬೀಡ್ಸನ್ನು ಬಿಟ್ಟು ಶುಗರ್ ಬೀಡ್ಸಿಗಷ್ಟೇ ಮತ್ತೆ ನಾವು ತಿರ್ಗಾ ಪೋಣಿಸ್ಕೋಬೇಕು ಮೇಲಿಂದ. ಆಮೇಲೆ ಬಟ್ಟೆ ಒಳಗಿಂದ ನೀಡಲನ್ನು ತಗೋಬೇಕು ನೋಡಿ. ಇಷ್ಟಾದರೆ ಕರೆಕ್ಟಾಗಿ ಬರುತ್ತೆ. ಮತ್ತು ಈಗ ಒಂದು ನಾಟನ್ನು ಹಾಕ್ಕೋಬೇಕು. ನೀವು ಮೊನಾಲಿಸಾ ಬೀಡ್ಸ್ ಅಟ್ಯಾಚ್ ಮಾಡಿಂದ ಒಂದು ನಾಟನ್ನು ಹಾಕ್ಕೊಳ್ಳೇಬೇಕು ನೋಡಿ. ಇವಾಗ ಒಂದು ಕಂಪ್ಲೀಟ್ ಆಯಿತು. ನಾನು ಮತ್ತೊಂದು ಹತ್ರ ಮಾರ್ಕ್ ಮಾಡಿದ್ನಲ್ಲ ಅಲ್ಲೇ ಹಾಕ್ತಾಯಿದ್ದೀನಿ. ಈಗ 2 ಶುಗರ್ ಬೀಡ್ಸ್ ಹಾಕ್ತಿದ್ದೀನಿ. 2 ಶುಗರ್ ಬೀಡ್ಸ್ ಹಾಕಿದ್ದಾದಮೇಲೆ ಒಂದು ಮೊನಾಲಿಸಾ ಬೀಡ್ಸ್ ತಿರ್ಗಾ ಅದನ್ನು ಕೈಯಿಂದ ಹಿಡ್ಕೋಬೇಕು ಮೊನಾಲಿಸಾ ಬೀಡ್ಸನ್ನು. ನಂತರ ಶುಗರ್ ಬೀಡ್ಸಿಗಷ್ಟೇ ಮತ್ತೆ ನಾವು ನೀಡಲನ್ನು ಹಾಕಬೇಕು. ಮತ್ತೆ ಬಟ್ಟೆಗೆ ಅಟ್ಯಾಚ್ ಮಾಡಿಕೊಂಡು ದಾರ ಪೂರ್ತಿ ಹೊರಗೆ ತೆಗಿಬೇಕು ಟೈಟಾಗಿ. ತೆಗ್ದಾದ್ಮೇಲೆ ಇಲ್ಲೊಂದು ನಾಟನ್ನು ಹಾಕ್ಕೋಬೇಕು ನೋಡಿ. ಇಲ್ಲೊಂದು ನಾಟನ್ನು ಹಾಕ್ತಾಯಿದ್ದೀನಿ.
ಇಷ್ಟಾದರೆ ಫಿನಿಶರ್. ನೋಡಿ ಎಷ್ಟು ಚೆನ್ನಾಗಿ ಕೊಡುತ್ತೆ. ತಿರುಗಿಸಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾನು ಮಾಡಿ ಹಾಕುವ ವಿಡಿಯೋ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ, ತಾವೇ ಫಸ್ಟು ನೋಡ್ಬೋದು. ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ ಪೂರ್ತಿ ಆದಮೇಲೆ ಇಷ್ಟು ಚೆನ್ನಾಗಿ ಮೊನಾಲಿಸಾ ಬೀಡ್ಸು ಕೂಡ್ತಾ ಇದೆ. ಇದನ್ನು ನೀವು ಈಸಿಯಾಗಿ ಮನೆಯಲ್ಲೇ ಹಾಕಬೇಕು. ನೀವು ಹೊರಗೆ ಹಾಕಕ್ಕೆ ಹೋದರೆ 350 400 ತನಕ ತೊಗೋತಾರೆ. ಆದ್ದರಿಂದ ಕಡಿಮೆ ಖರ್ಚಲ್ಲೇ ಮನೆಯಲ್ಲೇ ನೀವು ಹಾಕಿ. ನೋಡಿ ಇದು ಮಷನ್ ಎಂಬ್ರಾಯ್ಡ್ರಿ ವರ್ಕು ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.